ರಾಜಕೀಯದಲ್ಲಿ ನೀಟ್ ಪ್ರತಿಭಟನೆ ಕಾವು ಹೆಚ್ಚಾಗಿದ್ದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ಮತ್ತಷ್ಟು ತೀವ್ರಗೊಂಡಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಪ್ರತಿಭಟನೆ ಕುರಿತ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ ಅಶೋಕ್, ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡುವ ಯೋಗ್ಯತೆ ಕಾಂಗ್ರೆಸ್ಗಿಲ್ಲ. ಮೋದಿ ಸರ್ಕಾರ ಎಂಬಿಬಿಎಸ್ ಹಾಗೂ ಪಿಜಿ ಸೀಟುಗಳನ್ನು ಹೆಚ್ಚಿಸಿದೆ. ನೀಟ್ ಅಕ್ರಮದ ವಿರುದ್ಧವೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಆದ್ರೆ ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಇದೇ ವೇಳೆ ಕೆಪಿಸಿಸಿ ಕಚೇರಿ ಮುಂದೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ನಡೆದ ಮೊಟ್ಟೆ ಎಸೆತ ಪ್ರಕರಣವನ್ನು ಉಲ್ಲೇಖಿಸಿದ ಅವರು, ನಮ್ಮ ಮೇಲೆ ಮೊಟ್ಟೆ, ಲಾಂಗು ಹಾಗೂ ಮಚ್ಚುಗಳಿಂದ ಹಲ್ಲೆ ನಡೆಸುವ ಪ್ರಯತ್ನವಾಗಿದೆ. ನಮ್ಮನ್ನು ಕೊಲ್ಲಲು ಯತ್ನಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದೇವೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಕೊತ್ವಾಲ್ ಸರ್ಕಾರ. 10 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಮತ್ತೆ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ ಅವರು, ಆ ಬಗ್ಗೆ ಅಂತಿಮ ತೀರ್ಮಾನವನ್ನ ಬಿಜೆಪಿ ಕೇಂದ್ರ ನಾಯಕತ್ವವೇ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಕೊತ್ವಾಲ್ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅದೇನೋ ಮಾಡ್ತೀರಿ ಮಾಡಿ, ಇನ್ನೇನ ನೋಡ್ಬೇಕು, ರಾಜ್ಯ ಜನ ನೋಡ್ತಾರೆ. ಕಿತ್ತಾಡಿ ಇಬ್ರು. ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ, ಕಳೆದ 10 ವರ್ಷಗಳಲ್ಲಿ ದೇಶಾದ್ಯಂತ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಇದರಿಂದ ಸುಮಾರು 7.5 ಕೋಟಿ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳು ಸಂಕಷ್ಟ ಅನುಭವಿಸಿವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹಾ ವಂಚನೆ ನಡೆದಿದ್ರು. ಈವರೆಗೆ ಯಾರಿಗೂ ಕಠಿಣ ಶಿಕ್ಷೆ ಆಗಿಲ್ಲ ಅಂತ ಆರೋಪ ಮಾಡಿದರು. ಇದೇ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮವನ್ನ ಖಂಡಿಸಿದ ಅವರು, ವಿದ್ಯಾರ್ಥಿಗಳು ನ್ಯಾಯಯುತ ಮತ್ತು ಪಾರದರ್ಶಕ ಶಿಕ್ಷಣ ವ್ಯವಸ್ಥೆಯನ್ನು ಮಾತ್ರ ಕೇಳಿಸಿದ್ದಾರೆ. ಅವರ ಮೇಲೆ ಬಲ ಪ್ರಯೋಗ ಮಾಡಿರುವುದು ಖಂಡನೀಯ. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳು ವರ್ಷಗಳ ಕಾಲ ಕಠಿಣ ಪರಿಶ್ರಮ ಪಡ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ಕನಸುಗಳು ಭಗ್ನವಾಗ್ತಿವೆ. ಇದರಿಂದ ಅನೇಕ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದು, ಕೆಲವರು ಆತ್ಮಹತ್ಯೆ ಅಂತ ದುರ್ಘಟನೆಗೂ ಕೂಡ ಶರಣಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಆತಂಕ ವ್ಯಕ್ತಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಪರವಾಗಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟ ರಾಹುಲ್ ಗಾಂಧಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ದೇಶದ ವಿದ್ಯಾರ್ಥಿಗಳ ಬಳಿ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ರು. ಇವು 3 ಆಗಲ್ಲ ಈ ಬೇಡಿಕೆನ, ಯಾಕಂದ್ರೆ ಅವರು ಮಂಡ್ವಿದ್ದವ್ರೆ. ಆಮೇಲೆ ಪ್ರತಿಭಟನಾಕಾರರಲ್ಲಿ ಇದರಲ್ಲ, ವಿದ್ಯಾರ್ಥಿಗಳ ಪಾಡ್ಗದ ಆಗಿರಿವೆಲ್ಲ ಆಗಲ್ಲ ಗಲಾಟೆಗಳು. ವಿದ್ಯಾರ್ಥಿಗಳ ಹೋರಾಟದಲ್ಲಿ ರಾಜಕಾರಣ ಸೇರಿದ್ರೆ ಇವು ಆಗುತ್ತೆ. ರಾಜಕೀಯ ತರ ಆಗ್ಬೇಕಾಗಿತ್ತು, ಇದು ರಾಜಕಾರಣ ಬರ್ತೈತೆ. ಅಲ್ಲಿ ಇಬ್ರು ಜಂಗಿ ಕುಸಿ ಮಾಡಕ್ ರೆಡಿ ಅವ್ರೆ. ಫಸ್ಟು ಕಠಿಣ ಕ್ರಮ ಆಗ್ತಿಲ್ಲ ಅಂತ ಹೇಳ್ತಾವ್ರೆ. ಏನು ಅಂತ ಹೇಳಿ, ಈಗ ಯಾರು ಈ ಲೀಕ್ ಮಾಡಿದ್ಯಾರು? ಧರ್ಮೇಂದ್ರ ಪ್ರಧಾನ, ಮೋದಿನ, ಮತ್ತೊಬ್ರ? ಆ ಉಪನ್ಯಾಸಕರನ್ನ ಗಲ್ಗಾಕಿ ಅಂತ ಒಂದು ಲೈನ್ ಸೇರಿಸಿ ಫಸ್ಟ್. ಆಗ ಯಾರು ಲೀಕ್ ಮಾಡ್ತಾರನ್ನ ಗಲ್ಗಾಕಿದ್ರೆ ಮುಂದೆ ಯಾವನು ಮಾಡಲ್ಲ. ನಾಳೆ ಕಾಂಗ್ರೆಸ್ ಸರ್ಕಾರ ಬರ್ಬೋದೇನೋ, ನಾಳೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೋದೇನೋ. ಆ ಟೈಮಲ್ಲಿ ಇದಾಗಲ್ಲ. ಗಲ್ಗಾಕಿ ಅಂತ ಕೇಳಿ, ಗಲ್ಗಾಕಿ, ಗಲ್ ಶಿಕ್ಷೆ ಕೊಡಿ ಅವ್ರಿಗೆ. ನಮ್ಮಲ್ಲೂ 140 ಕೋಟಿ ಜನ, ಭಾರ ತಡ್ಕೊಳಕ್ ಆಗ್ತಿಲ್ಲ. ಹಿಂಗಾರ ಕಠಿಣ ಶಿಕ್ಷೆ ಕೊಟ್ಟು ಜನ ಕಡಿಮೆ ಮಾಡಿ. ಸುಮ್ನೆ ಯಾಕೆ ಮಾನಸಿಕವಾಗಿ ಜನರಿಗೆ ಇಡೀ ದೇಶದಿಂದ ಹಿಂಸೆ ಕೊಡ್ತಿರಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡಿರತಕ್ಕಂಥ ನಡುವೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೆಲವು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಯುವಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ರಾಜನಾಥ್ ಸಿಂಗ್, ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಗಂಭೀರ ಕಳವಳದ ವಿಷಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಯುವಕರನ್ನ ರಾಜಕೀಯ ಸಾಧನವಾಗಿ ಬಳಸುವುದು ಅತ್ಯಂತ ದುರದೃಷ್ಟಕರ. ಕೆಲ ಪ್ರತಿಪಕ್ಷ ನಾಯಕರು ಕೃತಕ ಆಕ್ರೋಶ ಸೃಷ್ಟಿಸಿ ಯುವಕರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಟೀಕಿಸಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಆಶಯಗಳನ್ನ ಈಡೇರಿಸಲು ಹಾಗೂ ಅವರ ಕಲ್ಯಾಣಕ್ಕಾಗಿ ಸಂಪೂರ್ಣ ಬದ್ಧವಾಗಿದೆ. ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಸರ್ಕಾರ ಜವಾಬ್ದಾರಿಯಿಂದ ಕ್ರಮ ಕೈಗೊಳ್ಳಲಿದೆ ಅಂತ ಭರವಸೆ ಕೊಟ್ಟರು. ಈ ಕುರಿತು ಮುಂದುವರೆದ ಅವರು, ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಸಂಸತ್ ಅಧಿವೇಶನ ನಡೆಯುತ್ತಿರುವಾಗ ಪ್ರತಿಯೊಂದು ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ. ಆದರೆ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನ ಬೀದಿಗಿಳಿಸಿ ರಾಜಕೀಯ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲು ಸಂಸತ್ತೇ ಸೂಕ್ತ ವೇದಿಕೆ. ಪ್ರತಿಪಕ್ಷಗಳು ನಿಜವಾಗಿಯೂ ವಿದ್ಯಾರ್ಥಿಗಳ ಪರ ಕಾಳಜಿ ಹೊಂದಿದ್ರೆ ಮುಂಗಾರು ಅಧಿವೇಶನದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ಚರ್ಚೆ ನಡೆಸಲಿ. ದೇಶದ ಯುವಕರು ಯಾರ ಮಾತು ಸರಿ, ಯಾರ ಉದ್ದೇಶ ರಾಜಕೀಯ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿದ್ದಾರೆ ಎಂಬ ವಿಶ್ವಾಸ ನನಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೊಡೆದವ್ರೆ ಅಂದ್ರೆ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲ, ಪ್ರತಿಭಟನಾಕಾರರು ಹೊಡೆದವ್ರೆ. ಅಲ್ಲೇನು ಇರೋರೆಲ್ಲ ವಿದ್ಯಾರ್ಥಿಗಳಲ್ಲ, ರಾಜಕಾರಣಿಗಳು ಸೇರಿದಂಗೆಲ್ಲ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಹಲ್ಲೆ ಮಾಡಿದ್ದಾರೆ. ಪೊಲೀಸರು ಕೂಡ ಪುಂಡ ಪೋಖ್ರಿಗಳು ಆರ್ಮಿಯವ್ರ ಮೇಲೆ ಹಲ್ಲೆ ಮಾಡವ್ರೆ. ಎರಡೂ ಆಗಿದೆ. ಅಲ್ಲಿ ಭದ್ರತೆಗಿದ್ದಂತ ಸಿಬ್ಬಂದಿಗಳು, ಪೊಲೀಸರು, ಸೈನಿಕರ ಮೇಲೆ ಕೂಡ ಹಲ್ಲೆ ಮಾಡವ್ರೆ ಪ್ರತಿಭಟನಾಕಾರರಿಗೆ ಪ್ರತಿಯಾಗಿ ಇವರು ಹಲ್ಲೆ ಮಾಡವ್ರೆ. ಎರಡೂ ಕಡೆ ಸಂಘರ್ಷ ಆಗಿದೆ.
ಸುಮ್ನೆ ಕಾಮನ್ ನೀಟ್ ಓದೋರೆಲ್ಲ ಸೈಲೆಂಟ್ ಆಗಿರ್ತಾರೆ. ಬೀದಿಗಳು ಕಿತ್ತಾಡಿ ಬಡದಾಡ್ಕೊಂಡು ಸಾಯಲ್ಲ ಯಾರು. ರಾಜಕಾರಣ ಬರ್ತಾಗ ಅಲ್ಲೆಲ್ಲ ಅಸಹ್ಯನೇ ಸಮಸ್ಯೆನೆ. ಅವರು ಮಂಡು ಬಿದ್ದವ್ರೆ ಕೇಂದ್ರ ಸರ್ಕಾರದವರು. ತಕೊಂಡ್ ಅವ್ರು ಯಾರು ಹಚ್ಚನ ಬಿಲ್ ಈಗ ಓಕೆನಾ ಅನ್ಬೇಕಷ್ಟೇ. ಇವ್ರು ಗಲ್ಗಾಕ್ತಿ ಓಕೆನಾ ಅನ್ಬೇಕು. ಅದಕ್ಕಿಂತ ಕಠಿಣ ಶಿಕ್ಷೆ ಇನ್ನೇನೈತೆ. ಅವರು ಯಾಕೋ ಮೊಣ್ತನ ತೋರ್ತವ್ರೆ, ನಾವಿದೇ ನೀವ್ ಹಂಗೆ ಅಂತ.